ರಾಜ್ಯಕ್ಕೆ ಘಟಾನುಘಟಿ ನಾಯಕರನ್ನ ಕೊಟ್ಟ ಜಿಲ್ಲೆ ಅಂದ್ರೆ ಅದು ರೇಷ್ಮೆ ನಗರಿ ರಾಮನಗರ. ಅಂತಹ ನಗರದ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗ್ಬೇಕು. ಕೇಂದ್ರ ಬಸ್ ನಿಲ್ದಾಣ ಪಕ್ಕದಲ್ಲಿ ಬಿದ್ದಿರುವ ಕಸದ ರಾಶಿ ಗಬ್ಬು ನಾರ್ತಾ ಇದ್ದು ನಗರಸಭೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಗಬ್ಬು ನಾರುತ್ತಿದೆ ರೇಷ್ಮೆ ನಗರಿ ರಾಮನಗರ. ಬಸ್ ನಿಲ್ದಾಣದ ಪಕ್ಕದಲ್ಲೇ ಕಸದ ರಾಶಿ. ಹೌದು, ರಾಮನಗರ ರಾಜ್ಯಕ್ಕೆ 4 ಸಿಎಂಗಳನ್ನು ಕೊಟ್ಟಂತಹ ಜಿಲ್ಲೆ ಎಂಬ ಹೆಗ್ಗಳಿಕೆ ಹೊಂದಿದೆ. ಅಷ್ಟೇ ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತವರು ಜಿಲ್ಲೆಯ ಜಿಲ್ಲಾ ಕೇಂದ್ರದ ದುಸ್ಥಿತಿ ಹೇಳತೀರದಾಗಿದೆ. ರಾಮನಗರ ಬಸ್ ನಿಲ್ದಾಣದ ಪಕ್ಕದಲ್ಲೇ ಕಸದ ರಾಶಿ ಕೊಳೆತು ಗಬ್ಬು ನಾರ್ತಿದ್ರು ನಗರಸಭೆ ಅಧಿಕಾರಿಗಳು ಮಾತ್ರ ಕಸ ವಿಲೇವಾರಿ ಮಾಡದೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಕೇವಲ ಬಸ್ ನಿಲ್ದಾಣ ಮಾತ್ರವಲ್ಲ, ನಗರದ ಹಲವು ಕಡೆ ರಸ್ತೆ ಬದಿಗಳಲ್ಲಿ ತ್ಯಾಜ್ಯ ರಾಶಿಯೇ ಬಿದ್ದಿದೆ. ಇದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದು ನಗರಸಭೆ ಹಾಗೂ ಅಧಿಕಾರಿಗಳಿಗೆ ಇಡೀ ಶಾಪ ಹಾಕ್ತಿದ್ದಾರೆ. ಇಡೀ ನಗರ ಈಗ ಕಸದ ರಾಶಿಯಿಂದಾಗಿ ಗಬ್ಬು ನಾಡ್ತಾ ಇದೆ. ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ಈ ಒಂದು ಕಸದ ರಾಶಿ ಬಿದ್ದಿರುವಂತದ್ದು ಕಳೆದ ಒಂದು ವಾರಗಳಿಂದಲೂ ಕೂಡ ಈ ಜಾಗದಲ್ಲಿ ಕಸದ ರಾಶಿ ಬಿದ್ದಿದೆ, ಗಬ್ಬು ನಾಡ್ತಾ ಇದೆ. ದಾರಿ ಹೋಕರು ಕೂಡ ಸಾಕಷ್ಟು ಮೂಗು ಮುಚ್ಚಿಕೊಳ್ಳುತ್ತಿರುವಂತಹ ಪರಿಸ್ಥಿತಿ ಇದೆ. ಆದ್ರೆ ಈ ಸ್ಥಳ ಇರುವಂತದ್ದು ಕೇಂದ್ರ ಬಸ್ ನಿಲ್ದಾಣ, ಅಂದ್ರೆ ರಾಮನಗರದ ಕೇಂದ್ರ ಬಸ್ ನಿಲ್ದಾಣ ಏನಿದೆ ಆ ಬಸ್ ನಿಲ್ದಾಣದ ಪಕ್ಕದಲ್ಲೇ ಕೂಡ ಈ ರೀತಿಯಾದಂತಹ ಕಸದ ರಾಶಿ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಇನ್ನು ಈ ಸಮಸ್ಯೆ ಇಂದು ನೆನ್ನೆಯದಲ್ಲ. ರಾಮನಗರ ಜಿಲ್ಲೆಯಾಗಿ 18 ವರ್ಷ ಕಳೆದರೂ ಸಂಬಂಧಪಟ್ಟವರು ಮಾತ್ರ ನಿದ್ದೆಯಿಂದ ಇನ್ನೂ ಎದ್ದಂತೆ ಕಾಣ್ತಿಲ್ಲ. ಈಗಾಗಲೇ ಮಳೆಗಾಲವು ಆರಂಭವಾಗಿದ್ದು ಜನರಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಶುರುವಾಗಿದೆ. ಏನ್ರಪ್ಪ ಇದೆಲ್ಲ ಇಷ್ಟೊಂದು ಕಸ ಬಿದ್ದಿದೆಯಲ್ಲ, ಅದೇನೋ KSRTC ಬಸ್ ಸ್ಟಾಪ್ ಪಕ್ಕದಲ್ಲಿದೆ. ಬಸ್ ಸ್ಟಾಪ್ ಪಕ್ಕದಲ್ಲಿ ಬಂದ್ರೆ ಮಳೆ ಬಿದ್ದಿರೋದ್ರಿಂದ ಎಲ್ಲ ಹೊಲಸು ನಾರುತ್ತೆ, ಮೂಗು ಮುಚ್ಕೊಂಡು ಓಡಾಡುವಂತ ಸ್ಥಿತಿ ಬಂದಿದೆ. ಇಷ್ಟೆಲ್ಲ ಬಿದ್ದಿದ್ರೆ ಯಾಕ್ರಿ ಎತ್ತಲಿಲ್ಲ ಅಂತ ಕೇಳಿದ್ರೆ ಎಷ್ಟರ ಮಟ್ಟಿಗೆ ಅವರು ತಮ್ಮ ಅಸಮರ್ಥತೆಯನ್ನ ತೋರಿಸ್ತಾರೆ ಅಂತ ಅಂದ್ರೆ, ಇನ್ನು ಅವರು ಡಂಪಿಂಗ್ ಯಾರ್ಡನ್ನ ಹುಡುಕ್ತಾ ಇದಾರಂತ. ನಮ್ಮ ಜನನಾಯಕರಾಗ್ಲಿ ಆಯ್ಕೆಯಾದಂತ ಪ್ರತಿನಿಧಿಗಳಾಗ್ಲಿ ಯಾರಿಗಾದ್ರೂ ಈ ಕಡೆ ಗಮನ ಹರಿಸುವಂತ ವ್ಯವಧಾನ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಒಟ್ಟಾರೆ ರೇಷ್ಮೆ ನಗರಿ ಈಗ ಕಸದ ನಗರಿಯಾಗಿ ಮಾರ್ಪಟ್ಟಿದ್ದು ಎಲ್ಲಿ ನೋಡಿದರೂ ಕಸದ ರಾಶಿಯ ದರ್ಶನವಾಗ್ತಿದೆ. ಇನ್ನಾದ್ರೂ ಎಚ್ಚೆತ್ತು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಸದ ಸಮಸ್ಯೆಗೆ ಮುಕ್ತಿ ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಹದೇವ್ ಸ್ವಾಮಿ ಕುರುಣೇಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ರಾಜ್ಯಕ್ಕೆ ಘಟಾನುಘಟಿ ನಾಯಕರನ್ನ ಕೊಟ್ಟ ಜಿಲ್ಲೆ ಅಂದ್ರೆ ಅದು ರೇಷ್ಮೆ ನಗರಿ ರಾಮನಗರ. ಅಂತಹ ನಗರದ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗ್ಬೇಕು. ಕೇಂದ್ರ ಬಸ್ ನಿಲ್ದಾಣ ಪಕ್ಕದಲ್ಲಿ ಬಿದ್ದಿರುವ ಕಸದ ರಾಶಿ ಗಬ್ಬು ನಾರ್ತಾ ಇದ್ದು ನಗರಸಭೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಗಬ್ಬು ನಾರುತ್ತಿದೆ ರೇಷ್ಮೆ ನಗರಿ ರಾಮನಗರ. ಬಸ್ ನಿಲ್ದಾಣದ ಪಕ್ಕದಲ್ಲೇ ಕಸದ ರಾಶಿ. ಹೌದು, ರಾಮನಗರ ರಾಜ್ಯಕ್ಕೆ 4 ಸಿಎಂಗಳನ್ನು ಕೊಟ್ಟಂತಹ ಜಿಲ್ಲೆ ಎಂಬ ಹೆಗ್ಗಳಿಕೆ ಹೊಂದಿದೆ. ಅಷ್ಟೇ ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತವರು ಜಿಲ್ಲೆಯ ಜಿಲ್ಲಾ ಕೇಂದ್ರದ ದುಸ್ಥಿತಿ ಹೇಳತೀರದಾಗಿದೆ. ರಾಮನಗರ ಬಸ್ ನಿಲ್ದಾಣದ ಪಕ್ಕದಲ್ಲೇ ಕಸದ ರಾಶಿ ಕೊಳೆತು ಗಬ್ಬು ನಾರ್ತಿದ್ರು ನಗರಸಭೆ ಅಧಿಕಾರಿಗಳು ಮಾತ್ರ ಕಸ ವಿಲೇವಾರಿ ಮಾಡದೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಕೇವಲ ಬಸ್ ನಿಲ್ದಾಣ ಮಾತ್ರವಲ್ಲ, ನಗರದ ಹಲವು ಕಡೆ ರಸ್ತೆ ಬದಿಗಳಲ್ಲಿ ತ್ಯಾಜ್ಯ ರಾಶಿಯೇ ಬಿದ್ದಿದೆ. ಇದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದು ನಗರಸಭೆ ಹಾಗೂ ಅಧಿಕಾರಿಗಳಿಗೆ ಇಡೀ ಶಾಪ ಹಾಕ್ತಿದ್ದಾರೆ. ಇಡೀ ನಗರ ಈಗ ಕಸದ ರಾಶಿಯಿಂದಾಗಿ ಗಬ್ಬು ನಾಡ್ತಾ ಇದೆ. ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ಈ ಒಂದು ಕಸದ ರಾಶಿ ಬಿದ್ದಿರುವಂತದ್ದು ಕಳೆದ ಒಂದು ವಾರಗಳಿಂದಲೂ ಕೂಡ ಈ ಜಾಗದಲ್ಲಿ ಕಸದ ರಾಶಿ ಬಿದ್ದಿದೆ, ಗಬ್ಬು ನಾಡ್ತಾ ಇದೆ. ದಾರಿ ಹೋಕರು ಕೂಡ ಸಾಕಷ್ಟು ಮೂಗು ಮುಚ್ಚಿಕೊಳ್ಳುತ್ತಿರುವಂತಹ ಪರಿಸ್ಥಿತಿ ಇದೆ. ಆದ್ರೆ ಈ ಸ್ಥಳ ಇರುವಂತದ್ದು ಕೇಂದ್ರ ಬಸ್ ನಿಲ್ದಾಣ, ಅಂದ್ರೆ ರಾಮನಗರದ ಕೇಂದ್ರ ಬಸ್ ನಿಲ್ದಾಣ ಏನಿದೆ ಆ ಬಸ್ ನಿಲ್ದಾಣದ ಪಕ್ಕದಲ್ಲೇ ಕೂಡ ಈ ರೀತಿಯಾದಂತಹ ಕಸದ ರಾಶಿ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ.
ಇನ್ನು ಈ ಸಮಸ್ಯೆ ಇಂದು ನೆನ್ನೆಯದಲ್ಲ. ರಾಮನಗರ ಜಿಲ್ಲೆಯಾಗಿ 18 ವರ್ಷ ಕಳೆದರೂ ಸಂಬಂಧಪಟ್ಟವರು ಮಾತ್ರ ನಿದ್ದೆಯಿಂದ ಇನ್ನೂ ಎದ್ದಂತೆ ಕಾಣ್ತಿಲ್ಲ. ಈಗಾಗಲೇ ಮಳೆಗಾಲವು ಆರಂಭವಾಗಿದ್ದು ಜನರಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಶುರುವಾಗಿದೆ. ಏನ್ರಪ್ಪ ಇದೆಲ್ಲ ಇಷ್ಟೊಂದು ಕಸ ಬಿದ್ದಿದೆಯಲ್ಲ, ಅದೇನೋ KSRTC ಬಸ್ ಸ್ಟಾಪ್ ಪಕ್ಕದಲ್ಲಿದೆ. ಬಸ್ ಸ್ಟಾಪ್ ಪಕ್ಕದಲ್ಲಿ ಬಂದ್ರೆ ಮಳೆ ಬಿದ್ದಿರೋದ್ರಿಂದ ಎಲ್ಲ ಹೊಲಸು ನಾರುತ್ತೆ, ಮೂಗು ಮುಚ್ಕೊಂಡು ಓಡಾಡುವಂತ ಸ್ಥಿತಿ ಬಂದಿದೆ. ಇಷ್ಟೆಲ್ಲ ಬಿದ್ದಿದ್ರೆ ಯಾಕ್ರಿ ಎತ್ತಲಿಲ್ಲ ಅಂತ ಕೇಳಿದ್ರೆ ಎಷ್ಟರ ಮಟ್ಟಿಗೆ ಅವರು ತಮ್ಮ ಅಸಮರ್ಥತೆಯನ್ನ ತೋರಿಸ್ತಾರೆ ಅಂತ ಅಂದ್ರೆ, ಇನ್ನು ಅವರು ಡಂಪಿಂಗ್ ಯಾರ್ಡನ್ನ ಹುಡುಕ್ತಾ ಇದಾರಂತ. ನಮ್ಮ ಜನನಾಯಕರಾಗ್ಲಿ, ಆಯ್ಕೆಯಾದಂತ ಪ್ರತಿನಿಧಿಗಳಾಗ್ಲಿ, ಯಾರಿಗಾದ್ರೂ ಈ ಕಡೆ ಗಮನ ಹರಿಸುವಂತ ವ್ಯವಧಾನ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಒಟ್ಟಾರೆ ರೇಷ್ಮೆ ನಗರಿ ಈಗ ಕಸದ ನಗರಿಯಾಗಿ ಮಾರ್ಪಟ್ಟಿದ್ದು ಎಲ್ಲಿ ನೋಡಿದರೂ ಕಸದ ರಾಶಿಯ ದರ್ಶನವಾಗ್ತಿದೆ. ಇನ್ನಾದ್ರೂ ಎಚ್ಚೆತ್ತು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಸದ ಸಮಸ್ಯೆಗೆ ಮುಕ್ತಿ ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಹದೇವ್ ಸ್ವಾಮಿ ಕುರುಣೇಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ರಾಜ್ಯಕ್ಕೆ ಘಟಾನುಘಟಿ ನಾಯಕರನ್ನ ಕೊಟ್ಟ ಜಿಲ್ಲೆ ಅಂದ್ರೆ ಅದು ರೇಷ್ಮೆ ನಗರಿ ರಾಮನಗರ. ಅಂತಹ ನಗರದ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗ್ಬೇಕು. ಕೇಂದ್ರ ಬಸ್ ನಿಲ್ದಾಣ ಪಕ್ಕದಲ್ಲಿ ಬಿದ್ದಿರುವ ಕಸದ ರಾಶಿ ಗಬ್ಬು ನಾರ್ತಾ ಇದ್ದು ನಗರಸಭೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಗಬ್ಬು ನಾರುತ್ತಿದೆ ರೇಷ್ಮೆ ನಗರಿ ರಾಮನಗರ. ಬಸ್ ನಿಲ್ದಾಣದ ಪಕ್ಕದಲ್ಲೇ ಕಸದ ರಾಶಿ. ಹೌದು, ರಾಮನಗರ ರಾಜ್ಯಕ್ಕೆ 4 ಸಿಎಂಗಳನ್ನು ಕೊಟ್ಟಂತಹ ಜಿಲ್ಲೆ ಎಂಬ ಹೆಗ್ಗಳಿಕೆ ಹೊಂದಿದೆ. ಅಷ್ಟೇ ಅಲ್ಲದೆ DCM DK ಶಿವಕುಮಾರ್ ಅವರ ತವರು ಜಿಲ್ಲೆಯ ಜಿಲ್ಲಾ ಕೇಂದ್ರದ ದುಸ್ಥಿತಿ ಹೇಳತೀರದಾಗಿದೆ. ರಾಮನಗರ ಬಸ್ ನಿಲ್ದಾಣದ ಪಕ್ಕದಲ್ಲೇ ಕಸದ ರಾಶಿ ಕೊಳೆತು ಗಬ್ಬು ನಾರ್ತಿದ್ರು ನಗರಸಭೆ ಅಧಿಕಾರಿಗಳು ಮಾತ್ರ ಕಸ ವಿಲೇವಾರಿ ಮಾಡದೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಕೇವಲ ಬಸ್ ನಿಲ್ದಾಣ ಮಾತ್ರವಲ್ಲ, ನಗರದ ಹಲವು ಕಡೆ ರಸ್ತೆ ಬದಿಗಳಲ್ಲಿ ತ್ಯಾಜ್ಯ ರಾಶಿಯೇ ಬಿದ್ದಿದೆ. ಇದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದು ನಗರಸಭೆ ಹಾಗೂ ಅಧಿಕಾರಿಗಳಿಗೆ ಇಡೀ ಶಾಪ ಹಾಕ್ತಿದ್ದಾರೆ. ಇಡೀ ನಗರ ಈಗ ಕಸದ ರಾಶಿಯಿಂದಾಗಿ ಗಬ್ಬು ನಾರ್ತಾ ಇದೆ. ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ಈ ಒಂದು ಕಸದ ರಾಶಿ ಬಿದ್ದಿರುವಂತದ್ದು ಕಳೆದ ಒಂದು ವಾರಗಳಿಂದಲೂ ಕೂಡ ಈ ಜಾಗದಲ್ಲಿ ಕಸದ ರಾಶಿ ಬಿದ್ದಿದೆ, ಗಬ್ಬು ನಾರ್ತಾ ಇದೆ. ದಾರಿ ಹೋಕರು ಕೂಡ ಸಾಕಷ್ಟು ಮೂಗು ಮುಚ್ಚಿಕೊಳ್ಳುತ್ತಿರುವಂತಹ ಪರಿಸ್ಥಿತಿ ಇದೆ. ಆದ್ರೆ ಈ ಸ್ಥಳ ಇರುವಂತದ್ದು ಕೇಂದ್ರ ಬಸ್ ನಿಲ್ದಾಣ, ಅಂದ್ರೆ ರಾಮನಗರದ ಕೇಂದ್ರ ಬಸ್ ನಿಲ್ದಾಣ ಏನಿದೆ ಆ ಬಸ್ ನಿಲ್ದಾಣದ ಪಕ್ಕದಲ್ಲೇ ಕೂಡ ಈ ರೀತಿಯಾದಂತಹ ಕಸದ ರಾಶಿ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಇನ್ನು ಈ ಸಮಸ್ಯೆ ಇಂದು ನೆನ್ನೆಯದಲ್ಲ. ರಾಮನಗರ ಜಿಲ್ಲೆಯಾಗಿ 18 ವರ್ಷ ಕಳೆದರೂ ಸಂಬಂಧಪಟ್ಟವರು ಮಾತ್ರ ನಿದ್ದೆಯಿಂದ ಇನ್ನೂ ಎದ್ದಂತೆ ಕಾಣ್ತಿಲ್ಲ. ಈಗಾಗಲೇ ಮಳೆಗಾಲವು ಆರಂಭವಾಗಿದ್ದು ಜನರಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಶುರುವಾಗಿದೆ. ಏನ್ರಪ್ಪ ಇದೆಲ್ಲ ಇಷ್ಟೊಂದು ಕಸ ಬಿದ್ದಿದೆಯಲ್ಲ, ಅದೇನೋ KSRTC ಬಸ್ ಸ್ಟಾಪ್ ಪಕ್ಕದಲ್ಲಿದೆ. ಬಸ್ ಸ್ಟಾಪ್ ಪಕ್ಕದಲ್ಲಿ ಬಂದ್ರೆ ಮಳೆ ಬಿದ್ದಿರೋದ್ರಿಂದ ಎಲ್ಲ ಹೊಲಸು ನಾರುತ್ತೆ, ಮೂಗು ಮುಚ್ಕೊಂಡು ಓಡಾಡುವಂತ ಸ್ಥಿತಿ ಬಂದಿದೆ. ಇಷ್ಟೆಲ್ಲ ಬಿದ್ದಿದ್ರೆ ಯಾಕ್ರಿ ಎತ್ತಲಿಲ್ಲ ಅಂತ ಕೇಳಿದ್ರೆ ಎಷ್ಟರ ಮಟ್ಟಿಗೆ ಅವರು ತಮ್ಮ ಅಸಮರ್ಥತೆಯನ್ನ ತೋರಿಸ್ತಾರೆ ಅಂತ ಅಂದ್ರೆ, ಇನ್ನು ಅವರು ಡಂಪಿಂಗ್ ಯಾರ್ಡನ್ನ ಹುಡುಕ್ತಾ ಇದಾರಂತ. ನಮ್ಮ ಜನನಾಯಕರಾಗ್ಲಿ, ಆಯ್ಕೆಯಾದಂತ ಪ್ರತಿನಿಧಿಗಳಾಗ್ಲಿ, ಯಾರಿಗಾದ್ರೂ ಈ ಕಡೆ ಗಮನ ಹರಿಸುವಂತ ವ್ಯವಧಾನ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಒಟ್ಟಾರೆ ರೇಷ್ಮೆ ನಗರಿ ಈಗ ಕಸದ ನಗರಿಯಾಗಿ ಮಾರ್ಪಟ್ಟಿದ್ದು ಎಲ್ಲಿ ನೋಡಿದರೂ ಕಸದ ರಾಶಿಯ ದರ್ಶನವಾಗ್ತಿದೆ. ಇನ್ನಾದ್ರೂ ಎಚ್ಚೆತ್ತು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಸದ ಸಮಸ್ಯೆಗೆ ಮುಕ್ತಿ ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಹದೇವ್ ಸ್ವಾಮಿ ಕುರುಣೇಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ.